ಟ್ರಸ್ಟ್ ಇನ್ ಯೋರ್ ಸೆಲ್ಫ್, ನಾಟ್ ಎವ್ರಿ ಒನ್, ಬಿಕಾಸ್ ಪೀಪಲ್ಸ್ ಚೇಂಜ್ ಎವ್ರಿ ಟೈಮ್. ಈ ಮಾತಿನ ಅರ್ಥ ನಮ್ಮನ್ನು ನಾವು ನಂಬಿಕೆ ಇಡಬೇಕು, ಯಾರು ಯಾವಾಗ ಚೇಂಜ್ ಆಗ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಹುಡುಗಿ ನೀನು ಬಾರಿ ಹುಡುಗಿ, ಬೇಡ ಗುಡುಗುಡು ಗುಡುಗಿ, ಮೇಲು ನೋಟಕ್ಕೆ ಕುಂಬಾರಂ ಕಡಿಗಿ, ನಡೆಯಬೇಕು. ಈ ಬ್ಲಾಗ್ ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ. ಹಾಗೆ ವಿತ್ ಲಗೇಜ್ ಜೊತೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅಕ್ಕ ಊರಿಗೆ ಹೊರಟಿದ್ಲು, ಸೊ ಅವಳ ಲಗೇಜಿಂದ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಈ ಫ್ಲವರ್ ವಾಸ್ ಏನು ನೋಡ್ತಾ ಇದ್ದೀರಾ, ಇದು ಎಕ್ಸಿಬಿಷನಿಂದ ತಂದಿತ್ತು. ಜಸ್ಟ್ 250. ಚೆನ್ನಾಗಿತ್ತು ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಆ್ಯಕ್ಚುಲಿ ಇವತ್ತು 2 ಪಾರ್ಸಲ್ ಬಂತು. ಡ್ರೆಸ್ ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು, ಸೊ ಅದು ಕೂಡ ಬಂತು. ಕ್ವಾಲಿಟಿ ಅಂತ ಚೆನ್ನಾಗಿರಲ್ಲ ಆ್ಯಂಡ್ ಅದ್ರ ಜೊತೆಗೆ ಡ್ಯಾಮೇಜ್ ಕೂಡ ಆಗಿತ್ತು. 300ಗೆ ನನಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ ಅಂತೇಳಿ ಸೊ ಅದನ್ನ ರಿಟರ್ನ್ಗೆ ಹಾಕ್ತೀನಿ. ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿ ಡ್ಯಾಮೇಜ್ ಆಗಿದೆ ಅಂತ. ಅದಾದಮೇಲೆ ನಮ್ಮಕ್ಕ ಊರಿಗೆ ಹೊರಟಿದ್ಲಲ್ವ, ಅವಳಿಗೋಸ್ಕರ ಸ್ಪೆಷಲಾಗಿ ಏನಾದ್ರು ಮಾಡೋಣ. ವಿತ್ ಸಂಡೇ ಬೇರೆ ಅಲ್ವಾ, ಅದಕ್ಕೋಸ್ಕರ ನಾಟಿ ಸ್ಟೈಲ್ ದಮ್ ಬಿರಿಯಾನಿನ ಟ್ರೈ ಮಾಡೋಣ ಅಂತ ಫೋನಲ್ಲಿ ನೋಡಿದ್ದೆ. ಮಾಡೋಣ ಅಂತ ಹೇಳಿ ಇವತ್ತು ಮಾಡ್ತಾಯಿದ್ದೀನಿ. ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಫಸ್ಟು ಹಸಿಮೆಣ್ಸಿಕಾಯಿ, ಪುದೀನ ಸೊಪ್ಪು, ಮೆಣಸು ಇದಿಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ, ಜೊತೆಗೆ ಟೊಮೊಟೊ ಕೂಡ. ಅದಾದಮೇಲೆ ಪ್ಯಾನ್ಗೆ ಆಯಿಲ್ ಹಾಗೂ ಗೀ ಆ್ಯಡ್ ಮಾಡೋರು ಗೀನ ಆ್ಯಡ್ ಮಾಡಿ. ಅದಾದಮೇಲೆ ಸ್ಪೈಸಸ್ನ ಹಾಕಿ, ಸ್ಪೈಸಸ್ನ ಸ್ವಲ್ಪ ಕಮ್ಮಿನೇ ಹಾಕಿ. ಅದಾದಮೇಲೆ ಆನಿಯನ್ ಚಿಲ್ಲಿನ ನಾನು ಉದ್ದಕ್ಕೆ ಕಟ್ ಮಾಡ್ತೀನಿ ಆ್ಯಂಡ್ ಒಂದೇ ಹಸಿಮೆಣ್ಸಿಕಾಯಿನ ಬಳಸಿರೋದು, ಬಿಕಾಸ್ ಪೇಸ್ಟ್ಗೆ ಬಳಸಿರ್ತೀನಿ ಅಲ್ವಾ ಅದರಿಂದ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡೋರಿಗೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಚಿಕನ್, ಒಂಚೂರು ಟರ್ಮರಿಕ್ ಪೌಡ್ರನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಚಿಕನ್ ಬೆಂದಿದೆ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಕೇಳೋದಾದರೆ, ಸೊ ಅದು ಫ್ರೈ ಮಾಡಾದಮೇಲೆ ಬೆಂದಾದಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ, ಆವಾಗ ಚಿಕನ್ ಫ್ರೈ ಆಗಿದೆ ಅಂತ. ಸೊ ಅದಾದಮೇಲೆ ನಾವು ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ನೋಡಿ ಅದನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಟೊಮೊಟೊ ಪೇಸ್ಟ್ ಕೂಡ. ಅದಾದಮೇಲೆ ಧನಿಯಾ ಪೌಡರ್ ಹಾಗೂ ಪೆಪ್ಪರ್ ಪೌಡರ್. ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಇದಕ್ಕೆ ನಾಟಿ ಸ್ಟೈಲ್ ದಮ್ ಬಿರಿಯಾನಿ ಮಸಾಲ, ಆಯಿತಾ. ಇದಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಸಖತ್ತಾಗಿತ್ತು. ಟೇಸ್ಟ್ ವೈಸ್ ಅಂತೂ ಹೇಳೋಂಗೇ ಇಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದಾದಮೇಲೆ ನೀರು ಹಾಕಿ ರೈಸ್ನ ಹಾಕ್ತಾಯಿದ್ದೀನಿ. ಸಾಲ್ಟು ನಾಟಿ ಸ್ಟೈಲ್ ದಮ್ ಬಿರಿಯಾನಿ ಪೌಡರಲ್ಲೇ ಇರುತ್ತೆ, ಆಯಿತಾ. ನಾವೇನು ಎಕ್ಸ್ಟ್ರಾ ಸಾಲ್ಟ್ ಆ್ಯಡ್ ಮಾಡೋದೇನು ಬೇಡ. ಆಮೇಲೆ ಟೇಸ್ಟ್ ನೋಡಿ ನಿಮಗೆ ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಅಷ್ಟರಲ್ಲಿ ನಾನು ಬಿರಿಯಾನಿ ಮಾಡೋ ಅಷ್ಟರಲ್ಲಿ ನಮ್ಮಕ್ಕ ಪೂಜೆ ಮುಗಿಸಿದ್ಲು. ಹೊಸ್ಲಿಗೆ ಎಷ್ಟು ಚೆನ್ನಾಗಿ ಇಕ್ಕಿದ್ಲು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಫೈನಲ್ ಈ ಥರ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ, ಡೆಫಿನೆಟಾಗಿ ಟೇಸ್ಟ್ ಸಖತ್ತಾಗೇ ಇರುತ್ತೆ. ಸೊ ಅದಾದಮೇಲೆ ಒಂದು ಕಾಫಿ ಕುಡಿದು ನಮ್ಮ ಅಕ್ಕನೂ ಕೂಡ ಹೊರಟ್ಲು. ಅದಾದಮೇಲೆ ಸೀಡ್ಸ್ ಇನ್ನೊಂದು ಪಾರ್ಸಲ್ ಇತ್ತು ಅಂತ ಹೇಳಿದ್ನಲ್ಲ, ಸೊ ಅದೇ ಫ್ಲವರ್ ಸೀಡ್ಸ್ನ ಆರ್ಡ್ರ್ ಮಾಡಿದ್ದೆ. ನೋಡೋದಕ್ಕಿನ್ನೂ ಚೆನ್ನಾಗಿತ್ತು, ಬಟ್ ಎಲ್ಲ ತ್ರಿಬಲ್ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಿತ್ತು. ಒಂದೆರಡರಲ್ಲಿ ಫೋಟೋಸ್ ಇತ್ತು, ಬಟ್ ಆಮೇಲೆ ಒಂದೊಂದಲ್ಲಿ ಹೆಸರೇ ಇರಲಿಲ್ಲ, ಹೇಗೆ ಐಡೆಂಟಿಫೈ ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಅಂದ್ರೂ ಸ್ವಲ್ಪ ನೋಡಿ ಮೊಬೈಲಲ್ಲೆಲ್ಲ ಸರ್ಚ್ ಮಾಡಿ ಕೊನೆಗೆ ಈ ಚಿಕ್ಕ ಲೋಟದಲ್ಲಿ ಹಾಕೋಣ, ಅದು ಚಿಗುರಿದಾಗ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡೋಣ ಅಂತ ಹೇಳಿ ಫಸ್ಟು ಈ ಪಾಟ್ಗೆ ಹಾಕ್ತಾಯಿದ್ದೀನಿ, ಅಂದರೆ ಈ ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ನನ್ನ ಜೊತೆಗೆ ವೆಜಿಟೇಬಲ್ಸ್ದು ಕೂಡ ಮಾಡಿಬಿಟ್ಟಿದ್ದೆ. ಇದೇನು ನನಗೆ ಯಾಕೋ ಈ ಪ್ರಾಡಕ್ಟ್ ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂತಂದರೆ ಒಂದು ಸೀಡ್ಸ್ ಪ್ಯಾಕೆಟ್ ಬಂದು 444 ಆ ಥರ ಇತ್ತು. ಒಂದನ್ನೇ ಅಷ್ಟೊಂದು ಕೊಟ್ಟಿದ್ದರು. ಹಾಗೆ ಕೆಲವೊಂದಷ್ಟು ಪ್ಯಾಕೆಟ್ಸ್ ಒಡೆದೋಗಿತ್ತು ಕೂಡ. ಇನ್ನು ಕೆಲವು ಅದರಲ್ಲಿ ಒಂದೇ ಒಂದು ಸೀಡ್ಸ್ ಇತ್ತು, ಆ ಥರ ಇತ್ತು. ಸೊ ನನಗೆ ಇಷ್ಟ ಆಗಿಲ್ಲ. ಕೊಟ್ಟಿರೋದನ್ನೇ ರಿಪೀಟ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ 100 ಸೀಡ್ಸ್ ಅಂತ ಹೇಳಿದ್ರು. ನನ್ನ ಪ್ರಕಾರ ಅದರಲ್ಲಿ ಜಸ್ಟ್ ಒಂದು 50 or 30 ಸೀಡ್ಸ್ ಇರ್ಬೋದೇನೋ ಅಷ್ಟೇ. ಅದಾದಮೇಲೆ ಪಾಪುಗೇನಾದರೂ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಅವಲಕ್ಕಿ, ಮಖಾನ, ಬಾದಾಮಿನ ನೆನೆಸಿಟ್ಟಿದ್ದೆ. ಸೊ ಅದಾದಮೇಲೆ ಕ್ಯಾರೆಟನ್ನು ಕೂಡ ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೆ. ಅವಲಕ್ಕಿ ಹಾಗೆ ಮಖಾನ ಹಾಕಿ, ನೀವು ಯಾವತ್ತೇ ಮಕ್ಕಳಿಗೆ ಬಾದಾಮಿನ ತಿನ್ನಿಸ್ಬೇಕು ಅಂತಿದ್ರೆ ದಯವಿಟ್ಟು ಅದನ್ನು ತುರಿದು ಹಾಕಿ, ಬಿಕಾಸ್ ಅದು ತಿನ್ನೋಕ್ಕಾಗುತ್ತೆ. ಗಟ್ಟಿ ಇದ್ದರೆ ಬಾದಾಮಿ ಚಿಕ್ಕ ಮಕ್ಕಳಿಗೆಲ್ಲ ತಿನ್ನೋದಕ್ಕಾಗಲ್ಲ, ತುರಿದು ಹಾಕಿದ್ರೆ ಆರಾಮಾಗಿ ಅವರು ತಿಂತಾರೆ ಅಂತ ಹೇಳಿ. ನೆನೆಸಿಟ್ಟಿರೋದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ಕ್ಯಾರೆಟ್ ಕೂಡ ಆ್ಯಡ್ ಮಾಡಬೇಕು. ಆ ಕ್ಯಾರೆಟ್ನ ಸ್ಟೀಮ್ ಮಾಡಿ ಇಟ್ಕೊಳ್ಳಿ. ಸೊ ಸ್ಟೀಮ್ ಮಾಡಿರುವಂಥ ನೀರಿರುತ್ತಲ್ವ, ಸೊ ಅದನ್ನು ವೇಸ್ಟ್ ಮಾಡಿಬಿಡಿ. ಸ್ವಲ್ಪ ಆಡ್ಸೋದಕ್ಕೆ ನೀರು ಬೇಕಲ್ವ, ಅದೇ ನೀರನ್ನು ಹಾಕಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳಿ.
ಅದ್ರ ಮೇಲೆ ಸ್ವಲ್ಪ ಪೇಸ್ಟೆಲ್ಲ ಆದಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ಕೊಳ್ಳಿ. ಇದರಿಂದ ಸ್ಮೂತಾಗಿರುತ್ತೆ, ಸಾಫ್ಟಾಗಿರುತ್ತೆ. ಮಕ್ಕಳುಗಳು ಯಾವುದೇ ಥರ ತಕರಾರು ಮಾಡದೆ ತಿಂತಾರೆ. ನಾನು ಇದನ್ನು ಟೇಸ್ಟ್ ಮಾಡಿದಾಗ ನನಗನ್ಸಿದ್ದು ಸ್ವೀಟ್ ಕಾರ್ನ್ ತಿನ್ನೋ ಥರ ಅನ್ನಿಸ್ತು. ಬಿಕಾಸ್ ನನ್ನ ಮಗಳಿಗೆ ತಿನ್ನಿಸೋದಕ್ಕಿಂತ ಮುಂಚೆ ಸ್ವಲ್ಪ ನಾನು ಟೇಸ್ಟ್ ನೋಡಿ ಆಮೇಲೆ ನನ್ನ ಮಗಳಿಗೆ ತಿನ್ನಿಸ್ತೀನಿ, ಅದರಿಂದ ಹೇಳಿದೆ ಅಷ್ಟೇ. ಹಾಗೆ ಸ್ಮೆಲ್ ಕೂಡ ಸೇಮ್ ಸ್ವೀಟ್ ಕಾರ್ನ್ ಥರನೇ ಫ್ರೇಗ್ರೆನ್ಸ್ ಇತ್ತು. ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಜೊತೆಗೆ ನಾಟಿ ಸ್ಟೈಲ್ ದಮ್ ಬಿರಿಯಾನಿನ ಟ್ರೈ ಮಾಡೋದನ್ನ ಮಿಸ್ ಮಾಡಬೇಡಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.